ಎಲಿವೇಶನ್ ನೋಡಬಹುದು. ಅಲ್ಲಿ CCTV ಪ್ರಾವಿಷನ್ ಮಾಡಿಸಿದೀವಿ. ಇಲ್ಲಿ 17,000 ಅಂದ್ರೆ 17,500 ಲೀಟರ್ ಕೆಪಾಸಿಟಿ ಇರುವಂತ ಸಂಪ್ ಇದೆ. ಇದು ನಿಮ್ಗೆ ಹೈ ಸೀಲಿಂಗ್ ಇರೋಂತ ಲಿವಿಂಗ್ ಏರಿಯಾ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ನವೀನ್ ಕುಮಾರ್ DH ಅಂದ್ಬಿಟ್ಟು. ನಾನು ಈ ಪ್ರಾಪರ್ಟಿ ಓನರು. ಇದು BBMP ಲಿಮಿಟಲ್ಲಿ ಬರುವಂತಹದ್ದು ಈ ಖಾತಾ ಇರುವಂಥ DC ಕನ್ವರ್ಷನ್ ಪ್ರಾಪರ್ಟಿ ಆಗಿರುತ್ತೆ. 30-40 ವೆಸ್ಟ್ ಫೇಸಿಂಗ್ ಆಗಿದ್ದು ಇದಕ್ಕೆ BBMP ಲಿಮಿಟಲ್ಲಿ ಬರುತ್ತೆ. ಇದಕ್ಕೆ ಈ ಖಾತಾ ಇದೆ. ಇದು ಫ್ರಂಟ್ ಎಲಿವೇಶನ್ ನೋಡೋದಾದ್ರೆ ನಾವು ಗ್ರೌಂಡಲ್ಲಿ ಬಂದ್ಬಿಟ್ಟು ಪ್ಲಾಂಟರ್ ಬಾಕ್ಸ್ ಕೊಟ್ಟಿದ್ದೀವಿ. ಇಲ್ಲಿ ಎಲಿವೇಶನ್ ನೋಡ್ಬೋದು, ಎಷ್ಟು ಚೆನ್ನಾಗಿರೋ ಎಲಿವೇಶನ್ ಇದೆ. ಜೊತೆಗೆ ನಾವು ಫಂಡರ್ಮ್ಯಾಕ್ ಶೀಟಲ್ಲಿ ಮೇಲ್ಗಡೆ ಕ್ಲಾಡಿಂಗ್ ಕೊಟ್ಟಿದ್ದೀವಿ. ಜೊತೆಗೆ MS ಗೇಟ್ ವಿತ್ CNC ಕಟಿಂಗ್ ಅಲ್ಲಿ ನಿಮಗೆ ಇಲ್ಲಿ ಗೇಟ್ ನೋಡೋದಾದ್ರೆ ನಿಮಗೆ ಫುಲ್ ಲೈಟ್ದು MS 4 ಪಾರ್ಟ್ ಇರೋಂಥದ್ದು ಗೇಟ್ ಕೊಟ್ಟಿದ್ದೀವಿ ವಿತ್ CNC ಕಟಿಂಗ್ ಇದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಇಲ್ಲಿ ಬಂದು ಇದು 16x16 ಆಂಟಿ ಸ್ಕಿಡ್ ಟೈಲ್ಸ್ ಆಗಿರುತ್ತೆ. ಕ್ಲಾಡಿಂಗ್ ಬಂದ್ಬಿಟ್ಟು 2x4 ವಿಟ್ರಿಫೈ ಟೈಲ್ಸ್ ಆಗಿದ್ದು Z ಬ್ಲಾಕ್ ಗ್ರಾನೈಟ್ ಅಲ್ಲಿ ನಾವು ಸ್ಕರ್ಟಿಂಗ್ ಕೊಟ್ಟಿದ್ದೀವಿ. ಅಲಾಂಗ್ ವಿತ್ ಲಿಸಾ ಸ್ವಿಚಸ್, ಹೈ ಎಂಡ್ ಲಿಸಾ ಸ್ವಿಚಸ್ ಇದೆ ಎಲ್ಲ ಫುಲ್ ಬಿಲ್ಡಿಂಗು. ಮತ್ತೆ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ನೀವು ಇಲ್ಲಿ ನೋಡೋದಾದ್ರೆ ನಾವು ಕಂಪ್ಲೀಟ್ ಬಿಲ್ಡಿಂಗ್ ನ MS ಗ್ರಿಲ್ಸ್ ಇಂದ ಸರೌಂಡ್ ಮಾಡಿ ಫುಲ್ ಸೇಫ್ಟಿ ಕ್ರಿಯೇಟ್ ಮಾಡಿದೀವಿ. ಅಲ್ಲಿ CCTV ಪ್ರಾವಿಷನ್ ಮಾಡಿಸಿದೀವಿ. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ 2 ಗ್ಯಾಸ್ ಕನೆಕ್ಷನ್ ಗೆ ಪ್ರಾವಿಷನ್ ಆಲ್ರೆಡಿ ಇದೆ. ಬೆಸ್ಕಾಂ ಕನೆಕ್ಷನ್ ಇದೆ. ಜೊತೆಗೆ ಇಲ್ಲಿ 17,000 ಅಂದ್ರೆ 17,500 ಲೀಟರ್ ಕೆಪಾಸಿಟಿ ಇರುವಂತ ಸಂಪ್ ಇದೆ. ಇಲ್ಲಿ ನಿಮ್ಗೆ ವಾಶ್ ಮಾಡೋದಕ್ಕೆ ಡೈರೆಕ್ಟ್ ಬೋರ್ವೆಲ್ ಕನೆಕ್ಷನ್ ಒಂದು ಟ್ಯಾಪ್, ಮತ್ತೆ ಮೇಲ್ಗಡೆ ಟಾಪ್ ಟೆರೆಸ್ ಇಂದ ಬರುವಂತದ್ದು ಇನ್ನೊಂದು ಕನೆಕ್ಷನ್, 2 ಕನೆಕ್ಷನ್ ಕೊಟ್ಟಿದೀವಿ ವಾಷಬಲ್ ಗೆ. ಇಲ್ಲಿ 550 ಅಡಿ ಇರೋಂತ ಬೋರ್ವೆಲ್ ಕನೆಕ್ಷನ್ ಇದೆ. ಇಲ್ಲಿ ಫುಲ್ ಸೇಫ್ಟಿ ಮಾಡಿ ನಿಮ್ಗೆ ಗೇಟ್ ಪ್ರಾವಿಷನ್ ಮಾಡಿದೀವಿ. ಹಿಂದೆ ಕ್ಲೀನ್ ಮಾಡಬೇಕು ಅಂತಂದ್ರೆ ನೀವು ಇಲ್ಲಿ ಮಾಡಬಹುದು, ಆರಾಮಾಗಿ ಓಡಾಡಿ ಕ್ಲೋಸ್ ಮಾಡಬಹುದು. ಇದು 1 RK ಆಗಿದ್ದು ಅಲಾಂಗ್ ವಿತ್ ಅಟ್ಯಾಚ್ ಟಾಯ್ಲೆಟ್ ವಿತ್ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಜೊತೆಗೆ ನೀವು ನೋಡೋದಾದ್ರೆ ಇಲ್ಲಿ ನಿಮ್ಗೆ ನಾವು EV ಚಾರ್ಜಿಂಗ್ ಪಾಯಿಂಟ್ಗಳು ಕೊಟ್ಟಿದೀವಿ. ಈಗ ಎಲ್ಲರ ಮನೆಯಲ್ಲೂ EV ವೆಹಿಕಲ್ಗಳು ಕಾಮನ್ ಆಗಿರೋದ್ರಿಂದಾಗಿ ನಾವು EV ಚಾರ್ಜ್ ಪಾಯಿಂಟ್ ಕೊಟ್ಟಿದ್ದೀವಿ. ಜೊತೆಗೆ ಈ ಬಿಲ್ಡಿಂಗ್ ಗೆ ನಾವು ಕಂಪ್ಲೀಟ್ JSW ನಿಯೋ ಸ್ಟೀಲ್ ಯೂಸ್ ಮಾಡಿದೀವಿ, ಬಿರ್ಲಾ ಸೂಪರ್ ಸಿಮೆಂಟ್. ಅಲಾಂಗ್ ವಿತ್ 8 ಫೀಟ್ ಡೆಪ್ತ್ ವರೆಗೆ ನಾವು ಸ್ಟೋನ್ ಅಲ್ಲಿ ಬೇಸ್ಮೆಂಟ್ ಅನ್ನ ರೆಡಿ ಮಾಡಿದೀವಿ. ಇದ್ರ ಬೇಸ್ಮೆಂಟ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಆರ್ಕಿಟೆಕ್ಚರ್ ಪ್ಲಾನ್ ಆಗಿರುತ್ತೆ. ಈಗ ಬನ್ನಿ ನಾವು ಡೂಪ್ಲೆಕ್ಸ್ ನೋಡೋಕೋಣ. ಇದು ಜಿಂದಾಲ್ SS 304 ರೈಲಿಂಗ್ಸ್ ಇರೋಂಥದ್ದು. ಅಲಾಂಗ್ ವಿತ್ 4 ಫೀಟ್ ತುಂಬಾ ಅಗಲವಾಗಿರೋಂಥದ್ದು ಲಪೋತ್ರ ಇದರಲ್ಲಿ ಕೊಟ್ಟಿದ್ದೀವಿ. ಸ್ಕರ್ಟಿಂಗ್ ವೈಟ್ ಅಲ್ಲಿ ಕೊಟ್ಟಿದ್ದೀವಿ ನಿಮ್ಗೆ. ಇಲ್ಲಿ ನೀವೇನಾದ್ರೂ ಡಿಸೈನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಒಂದು ಪ್ರಾವಿಷನ್ ಮಾಡಿ ವೈರ್ ಕನೆಕ್ಷನ್ ಕೊಟ್ಟಿದ್ದೀವಿ. ಬನ್ನಿ ಮೇಲೆ ನೋಡೋಣ. ಇಲ್ಲಿ ಕಂಪ್ಲೀಟ್ MS ಅಲ್ಲಿ ನಿಮ್ಗೆ ಸೇಫ್ಟಿ ಕ್ರಿಯೇಟ್ ಮಾಡಿದೀವಿ. ಇದು ಕಂಪ್ಲೀಟ್ ಬಿಲ್ಡಿಂಗ್ ಅಲ್ಲಿ MS ಫುಲ್ ಅಪ್ ಟು ಫುಲ್ ಬಿಲ್ಡಿಂಗ್ ಕವರ್ ಆಗೋ ತರ ಸೆಟ್ ಬ್ಯಾಕ್ ಇರೋ ಕಡೆಗೆಲ್ಲಾನು ನಾವು ಸೇಫ್ಟಿ ಕ್ರಿಯೇಟ್ ಮಾಡಿ ಬಿಟ್ಟಿದೀವಿ. ಇಲ್ಲಿ ನಿಮ್ಗೆ ಕ್ಲಾಡಿಂಗ್ ಇದೆ. ಇದು ಬಂದ್ಬಿಟ್ಟು 9x5 ಟೀಕ್ ವುಡ್ ಅಲ್ಲಿ ಮಾಡಿರೋಂಥದ್ದು ಡೋರು. ಅಲಾಂಗ್ ವಿತ್ 30 mm ಸ್ಟೀಲ್ ರಾಡ್ಸ್ ಇದೆ. ಒಂದು ವಿಂಡೋ ಪ್ರಾವಿಷನ್ ಮಾಡಿದೀವಿ. ರಾಡ್ಸ್ ಥಿಕ್ನೆಸ್ ನೋಡಿ ತುಂಬಾ ಚೆನ್ನಾಗಿದೆ. ಅಲಾಂಗ್ ವಿತ್ ನಿಮ್ಗೆ ಬಯೋಮೆಟ್ರಿಕ್, ಕಾರ್ಡ್ ಆಕ್ಸೆಸ್ ಮತ್ತೆ ಕೋಡ್ ಹಾಕುವಂತದ್ದು ಬಯೋಮೆಟ್ರಿಕ್ ಇರೋಂಥದ್ದು ಒಂದು ಸ್ಮಾರ್ಟ್ ಲಾಕ್ ಕೊಟ್ಟಿದೀವಿ. ಬನ್ನಿ ಒಳಗಡೆ ನೋಡೋಣ. ನೀವು ಎಂಟ್ರಿಗೆ ಬರ್ತಿದ್ದಂಗೆನೆ ನಾವು ರೈಟ್ ಸೈಡ್ಗೆ ಒಂದು ವುಡನ್ ಫರ್ಗೋಲಾ ಕೊಟ್ಟಿದ್ದೀವಿ. ವುಡನ್ ಫರ್ಗೋಲಾ ಬ್ಯಾಕ್ ಸೈಡ್ ನಿಮಗೆ ವಿಶಾಲವಾಗಿರೋಂಥ ಪೂಜಾ ರೂಮ್ ಇದೆ. ಬನ್ನಿ, ಈ ಪೂಜಾ ರೂಮಲ್ಲಿ ನಾವು ಟೀಕ್ ವುಡ್ ಅಲ್ಲಿ ಡೋರ್ ಕೊಟ್ಟು ಅಲಾಂಗ್ ವಿತ್ ಟಫ್ ಅಂಡ್ ಗ್ಲಾಸ್ ಕೊಟ್ಟಿದ್ದೀವಿ. ನೋಡಿ 6x5.5 ತುಂಬಾ ಸ್ಪೇಸಿಯಸ್ ಆಗಿರೋಂಥದ್ದು ಗೋಪುರ ಡಿಸೈನ್ ಅಲ್ಲಿ ಮಾಡಿದ್ದೀವಿ. ಅಲಾಂಗ್ ವಿತ್ ಸ್ಟೋರೇಜ್ ಇದೆ, ಸಾಫ್ಟ್ ಕ್ಲೋಸರ್ ಇರುವಂಥ ಸ್ಟೋರೇಜ್ ಇದಾವೆ. ಫ್ಲೋರಿಂಗ್ ಬರೋದಾದ್ರೆ ನಾವು 6x4 ಎಂಜಿನಿಯರ್ ಟೈಲ್ಸ್ ಸೂಸ್ ಮಾಡಿದ್ದೀವಿ. ವೈಟ್ ಕಲರ್ ವಿತ್ ಗ್ರೈನ್ಸ್ ಇರೋಂಥದ್ದು ತುಂಬ ಸ್ಪೇಸಿಯಸ್ ಆಗಿ ಕಾಣಿಸ್ತಾ ಇದೆ. ಇದು ನಿಮಗೆ ಸ್ಪೇಸಿಯಸ್ ಆಗಿರೋ ಕಿಚನ್ನು 18x12 ಸೈಜಲ್ಲಿದೆ. ನಿಮಗೆ 3 ಸ್ಟೆಪ್ಸ್ ಅಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀವಿ. ಅಲಾಂಗ್ ವಿತ್ ಕ್ವಾಡ್ಸ್ ಇದೆ. ಇಲ್ಲಿ ಟ್ಯಾಂಡಮ್ ಹಾಕಿದ್ದೀವಿ. ಟ್ಯಾಂಡಮ್ ಅಲ್ಲಿ ಡ್ರಾಗಳಿದಾವೆ. ಎಲ್ಲ ಎಟಿಚ್ ಬ್ರ್ಯಾಂಡ್, ಸಾಫ್ಟ್ ಕ್ಲೋಸಿಂಗ್ ಇದೆ. ಬಾಟ್ಲು ಪುಲ್ಔಟ್ಸ್ ಎಲ್ಲ ಇದೆ ಆಲ್ರೆಡಿ. ಇದು ಸ್ಮಾರ್ಟ್ ಟ್ಯಾಪ್ ಇದೆ. ಎಲ್ಲ ರೂಮ್ಗೂ ಎಲ್ಲ ಇದಕ್ಕೂ ಡೋರ್ಸ್ ಬಂದ್ಬಿಟ್ಟು ವುಡನ್ ಡೋರ್ಸ್ ರೆಡ್ ಸಾಲ್ ಅಲ್ಲಿದೆ. ಜೊತೆಗೆ ನಿಮಗೆ ಒಂದು ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ ಇರುವಂಥದ್ದು ಒಂದು ಸ್ಟೋರೇಜ್ ಯೂನಿಟ್ ಇದೆ. ಇಲ್ಲಿ ನೀವು ಓವನ್ ಪ್ರಾವಿಷನ್ ಮಾಡಿ ಅಲ್ಲಿ ಸ್ವಿಚ್ ಕೊಟ್ಟಿದ್ದೀವಿ. ಅಲಾಂಗ್ ವಿತ್
ನಿಮಗೆ ವಿಕರ್ ಬ್ಯಾಸ್ಕೆಟ್ ಬದಲಾಗಿ ನಾವು SSL ಮಾಡಿರೋಂಥ ವಿಕರ್ ಬ್ಯಾಸ್ಕೆಟನ್ನು ಪ್ರೊವೈಡ್ ಮಾಡಿದ್ದೀವಿ. ಈ ಬಿಲ್ಡಿಂಗಲ್ಲಿ ನಿಮಗೆ ಈ ಸ್ಪೇಸಿಯಸ್ ಕಿಚನ್ ಜೊತೆಗೆ ನಿಮಗೆ ಇಲ್ಲಿ ಡೈನಿಂಗ್ ಹಾಲ್ ಪ್ರೊವೈಡ್ ಮಾಡಿದ್ದೀವಿ. ಡೈನಿಂಗ್ ಹಾಲ್ ಅಲ್ಲಿ ಆಲ್ರೆಡಿ ಫ್ಯಾನ್ ಇನ್ಸ್ಟಾಲ್ ಮಾಡಿದ್ದೀವಿ, ಪ್ರೊಫೈಲ್ ಎಲ್ಲ ಕೊಟ್ಟಿದ್ದೀವಿ. ವೀಕ್ಷಕರೇ, ನಿಮ್ಗೆ ಇನ್ನೊಂದು ಇದು ತೋರಿಸ್ತೀನಿ ಬನ್ನಿ. ಈ ಮನೆದು ಅಡ್ವಾಂಟೇಜ್, ಇಬ್ರು ವರ್ಕಿಂಗ್ ಅವ್ರು ಇದ್ರೆ, ಇಲ್ಲ ಮನೆ ಕೆಲಸದವ್ರು ಏನಾದ್ರು ಆಚೆ ಬಂದು ಕೆಲಸ ಮಾಡೋಯ್ತೀನಿ ಅಂದ್ರೆ, ನಿಮ್ಗೆ ಹಿಂದೆಗಡೆ ಬಂದ್ಬಿಟ್ಟು ವಾಶ್ ಯೂನಿಟ್ ಕೊಟ್ಟಿದ್ದೀವಿ ಪಾತ್ರೆ ತೊಳಿಯೋಕೆ. ಅವರು ಹೊರಗಡೆ ಈ ಕಡೆಯಿಂದಾನೇ ಬಂದು ಮೈನ್ ಎಂಟ್ರೆನ್ಸ್ ಅಲ್ಲಿ ನೋಡಿದ್ರಲ್ಲ, ಆ ಕಡೆಯಿಂದಾನೇ ಬಂದ್ಬಿಟ್ಟು ಅವರು ವಾಶ್ ಮಾಡಿ ಇಟ್ಟು ಈ ಲಾಕ್ ತೆಗಿಯೋ ನೆಸೆಸಿಟಿನೇ ಇಲ್ಲ ಅವ್ರಿಗೆ. ನೀವು ಪಾತ್ರೆ ಆಚೆ ಇಟ್ಟರೆ ಮೈನ್ ಗೇಟ್ ಒಂದು ಕೀ ಕೊಟ್ರೆ ಅವ್ರು ವಾಶ್ ಮಾಡಿ ಅಲ್ಲಿ ಇಟ್ಟು ಹೋಗ್ಬಿಡ್ಬೋದು. ಇದು ನಿಮ್ಗೆ ಹೈ ಸೀಲಿಂಗ್ ಇರೋ ಅಂತ ಲಿವಿಂಗ್ ಏರಿಯಾ ಅಲಾಂಗ್ ವಿತ್ 12 feet ಡೆಪ್ತ್ ಇರೋಂಥದ್ದು ಶಾಂಡ್ಲಿಯರ್ ಕೊಟ್ಟಿದ್ದೀವಿ. ಕಂಪ್ಲೀಟ್ ಆರ್ಕಿಟೆಕ್ಚರ್ ಪ್ಲಾನ್ ಇದೆ. ಇಲ್ಲಿ ನಿಮಗೆ ವುಡನ್ ಡಿಸೈನ್ ಪ್ಯಾಟರ್ನ್ ಅಲ್ಲಿ ಕೊಟ್ಟು, ಇದು ಅಕ್ರಿಲಿಕ್ ಶೀಟ್ ಅಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿದೀವಿ 8x4 ಸೈಜ್ ಅಲ್ಲಿ. ಅಲಾಂಗ್ ವಿತ್ ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ಸ್ ಇದೆ. ನೀವು ಇಲ್ಲಿ ಏನಾದ್ರೂ ಇಡಬಹುದು, ಹೈಲೈಟ್ ಆಗುತ್ತೆ. ಇಲ್ಲಿ ಹಾಲಲ್ಲಿ ಸ್ಪೇಸಸ್ ಗಾಳಿ ಬೆಳಕು ಬರಲಿ ಅಂದ್ಬಿಟ್ಟು ಬಿಗ್ ವಿಂಡೋ ಕೊಟ್ಟಿದ್ದೀವಿ, ಪ್ರೊವೈಡ್ ಮಾಡಿದ್ದೀವಿ. ಇದ್ರ ಜೊತೆಗೆ ವೀಕ್ಷಕರೇ, ನಿಮಗೆ ಲೂವರ್ಸ್ ಅಲ್ಲಿ ಒಂದು ಪ್ಯಾನಲಿಂಗ್ ಮಾಡಿ ಇಲ್ಲಿ ಒಂದು ಹಿಡನ್ ಡೋರ್ ಕೊಟ್ಟು ಹಿಂದಗಡೆ ಒಂದು ರೂಮ್ ಕೊಟ್ಟಿದ್ದೀವಿ. ಬನ್ನಿ. ಇದು ಸ್ಪೇಸಿಯಸ್ ಆಗಿರೋ ಒಂದು ಗೆಸ್ಟ್ ರೂಮ್ ಆರ್ ಸೀನಿಯರ್ ಸಿಟಿಸನ್ಸ್ ರೂಮ್ ಆರ್ ಯಾರಾದ್ರೂ ಯೂಸ್ ಮಾಡಬಹುದು. ಇದರಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾರ್ಟ್ ಪ್ರೊವೈಡ್ ಮಾಡಿದ್ದೀವಿ. ಆಲ್ರೆಡಿ ಹೆಡ್ ಬೋರ್ಡ್ ಇನ್ಸ್ಟಾಲ್ ಆಗಿದೆ. ವೆಂಟಿಲೇಷನ್ಗೆ ವಿಂಡೋ, ಬಿಗ್ ವಿಂಡೋ ಕೊಟ್ಟಿದ್ದೀವಿ. ಇಲ್ಲಿ ಫುಲ್ ಲೈಟ್ದು ನಿಮಗೆ ಸ್ಲೈಡಿಂಗ್ ವಿಂಡೋಸ್ ಇರುವಂತದ್ದು ವಾರ್ಡ್ರೋಬ್ಸ್ ಕೊಟ್ಟಿದ್ದೀವಿ. ಇದೆಲ್ಲ ಸಾಫ್ಟ್ ಕ್ಲೋಸ್ ಇದೆ. ಡ್ರೆಸ್ಸಿಂಗ್ ಮಿರರ್ ಇದೆ, ಅಲಾಂಗ್ ವಿತ್ ಸ್ಟೋರೇಜ್ ಇದೆ. ಇಲ್ಲಿ ನಿಮ್ಗಳಿಗೆ ಒಂದು ಸ್ಟೋರೇಜ್ ಮಾಡಬೇಕು ಅಂತಂದ್ರೆ ಒಂದು ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಏನಾದ್ರೂ ಡೈಲಿ ಯೂಸೇಜ್ ಇಲ್ಲಿ ನೀವು ಸ್ಟೋರ್ ಮಾಡ್ಬೋದು. ಅದಕ್ಕೆ ಡೋರ್ ಕೊಟ್ಟು ಈ ಜಾಗನ ನಾವು ಯುಟಿಲೈಸ್ ಮಾಡಿದ್ದೀವಿ. ಎಲ್ಲೂ ಜಾಗ ವೇಸ್ಟ್ ಆಗದೆ ಇರೋ ಥರ ಯುಟಿಲೈಸ್ ಮಾಡಿದ್ದೀವಿ. ಬನ್ನಿ, ಇದೊಂದು ವಾಶ್ರೂಮ್ ನೋಡಿ. ಎಲ್ಲ ಫಿಟ್ಟಿಂಗ್ಸ್ ಕೂಡ ವಾಲ್ ಮೌಂಟೆಡ್ ಕಮೋಡ್ಸ್ ಆಗಿರುತ್ತದೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಶವರ್ ಗಿವರ್ ಎಲ್ಲ ಇನ್ಸ್ಟಾಲ್ ಆಗಿದೆ. ಇದು 10 mm ಟಫ್ ಅಂಡ್ ಗ್ಲಾಸ್ ಅಲಾಂಗ್ ವಿತ್ ಟೀಕ್ ವುಡ್ ರೈಲಿಂಗ್ಸ್ ಇರೋಂಥದ್ದು. 4 feet ಸ್ಟೆಪ್ಸ್ ಕೊಟ್ಟಿದ್ದೀವಿ. 40 mm ಥಿಕ್ನೆಸ್ ಅಲ್ಲಿ ಸ್ಯಾಂಡ್ವಿಚ್ ಟೈಪ್ ಅಲ್ಲಿ ನಾವು ಝಡ್ ಬ್ಲಾಕ್ ಅಲ್ಲಿ ಮಾಡಿರುವಂತದ್ದು. ಸ್ಟೆಪ್ಸ್ ತುಂಬಾ ವೈಡ್ ಆಗಿದೆ, ಆರಾಮಾಗಿ ಹತ್ಬಹುದು. ಇದು ಆಂಟಿ ಸ್ಕಿಡ್ ಇರುತ್ತೆ. ಈ ಶಾಂಡ್ಲಿಯರ್ ಬಂದ್ಬಿಟ್ಟು 12 feet ಡೆಪ್ತ್ ಬರುತ್ತೆ. ಆಲ್ಮೋಸ್ಟ್ ಒಂದು ಫ್ಲೋರ್ ಇಂದ ಕೆಳಗಿಳಿದಿದೆ ನೋಡಿ. ನಿಮ್ಗೆ ಇದೊಂದು ಸ್ಪೇಸಿಯಸ್ ಆಗಿರೋದೊಂದು ಸೆಕೆಂಡ್ ಲಿವಿಂಗ್ ಹಾಲ್ ಅಂತಾನೆ ಹೇಳ್ಬೋದು ನಾವು. ಇಲ್ಲಿ ನಿಮ್ಗೆ ಆಲ್ರೆಡಿ ಫ್ಯಾನ್ ಎಲ್ಲ ಇನ್ಸ್ಟಾಲ್ ಆಗಿದೆ, POP ಸೀಲಿಂಗ್ ಆಗಿದೆ. ಕಂಪ್ಲೀಟ್ ಬಿಲ್ಡಿಂಗ್ ಎಲ್ಲಾನು ಸೀಲಿಂಗ್ ಕಂಪ್ಲೀಟ್ ಆಗಿದೆ. ಎಲ್ಲೂ ನಿಮಗೆ ಬಿಲ್ಡಿಂಗ್ ಅಲ್ಲಿ ಸ್ಟ್ರಕ್ಚರ್ ಅಲ್ಲಿ ಯಾವುದು ಬೀಮ್ಸ್ ಕಾಣಿಸಲ್ಲ. ಇಲ್ಲಿ ಆಲ್ರೆಡಿ ಲಿಸಾ ಸ್ವಿಚಸ್, ಹೈ ಅಂಡ್ ಲಿಸಾ ಸ್ವಿಚಸ್ ಹಾಕಿದೀವಿ. ಎಲ್ಲ GM ಲೈಟ್ಸ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಬನ್ನಿ, ಇದೊಂದು ಮಾಸ್ಟರ್ ಬೆಡ್ರೂಮ್ ನಾನು ತೋರಿಸ್ತೀನಿ ಈಗ ನಿಮಗೆ. ಇದು ಮಾಸ್ಟರ್ ಬೆಡ್ರೂಮ್ ಆಗಿದ್ದು, ಇಲ್ಲಿ ನಿಮಗೆ ಕಿಂಗ್ ಸೈಜ್ ಕಾಟ್ ಇದೆ. ಅಲಾಂಗ್ ವಿತ್ ಹೆಡ್ ಬೋರ್ಡ್ ಪ್ರೊವಿಷನ್ ಮಾಡಿದೀವಿ. ಈ ರೂಮ್ದು ಇನ್ನೊಂದು ಹೈಲೈಟ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಈ ರೂಮ್ದು ಸೀಲಿಂಗು POP ಅಲ್ಲ, ಇದು ಕಂಪ್ಲೀಟ್ ವುಡನ್ ಫಾಲ್ ಸೀಲಿಂಗ್ ಮಾಡಿರೋಂಥದ್ದು. ಗ್ಲಾಸಿ ಫಿನಿಶ್ ಅಲ್ಲಿ ವುಡನ್ ಫಾಲ್ ಸೀಲಿಂಗ್ ಇದೆ. ಆಂಟಿಕ್ ಲೈಟ್ಸ್ ಇದೆ. ಸ್ಮಾರ್ಟ್ ಫ್ಯಾನ್ಸ್, ಬಾಟಮ್ ವರ್ಕ್ ಸ್ಮಾರ್ಟ್ ಫ್ಯಾನ್ಸ್ ಹಾಕಿದೀವಿ. ಇಲ್ಲಿ ಟಿವಿ ಕ್ಯಾಬಿನೆಟ್ ಪ್ರಾವಿಷನ್ ಮಾಡಿದೀವಿ. ನಿಮಗೆ 4 door ಸ್ಲೈಡಿಂಗ್ ಇರೋಂಥದ್ದು ಒಂದು ಬಿಗ್ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ವೀಕ್ಷಕರೇ, ನೀವು ನೋಡ್ಬೋದು ಇಲ್ಲಿ ಕ್ರಾಸ್ ವೆಂಟಿಲೇಷನ್ಗೆ ನಿಮಗೆ ಇಲ್ಲಿಂದ ಗಾಳಿ ಬೆಳಕು ಆರಾಮಾಗಿ ಎಲ್ಲೂ ನಿಮಗೆ ಏನು ಡಿಸ್ಟರ್ಬ್ ಆಗಬಾರ್ದು. ನಿಮಗೆ ಟಿವಿ ನೋಡ್ಬೇಕಾದ್ರೂ ಬೆಳಕಿಗೆ ಅಬ್ಸ್ಟ್ರಕ್ಟ್ ಆಗಬಾರ್ದು, ಗಾಳಿ ಬೆಳಕು ಚೆನ್ನಾಗಿ ಬರೋ ತರ ನಾವು ಪ್ಲಾನ್ ಮಾಡಿ ಕಟ್ಟಿದ್ದೀವಿ. ಜೊತೆಗೆ ಈ ರೂಮ್ಗೆ ಒಂದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. 12x5 ಮೇಲ್ಗಡೆ ನೋಡ್ಬೋದು. ನಿಮಗೆ PVC ಪ್ಯಾನಲಿಂಗ್ ಮಾಡಿದ್ದೀವಿ. ಫ್ರಂಟ್ ಎಂಟ್ರೆನ್ಸ್ ಅಲ್ಲೂ ಕೂಡ PVC ಪ್ಯಾನಲಿಂಗ್ ಆಲ್ರೆಡಿ ಆಗಿದೆ. ಕಂಪ್ಲೀಟ್ ಬಿಲ್ಡಿಂಗ್ ವುಡನ್ ಡೋರ್ಸ್ ಅಂಡ್ ವುಡನ್ ವಿಂಡೋಸ್ ಆಗಿರುತ್ತೆ. ಇಲ್ಲಿ ನಿಮಗೆ ಇನ್ನೊಂದು ವಾಕ್ ಇನ್ ವಾರ್ಡ್ರೋಬ್ ತರ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ನಿಮಗೆ ಕಂಪ್ಲೀಟ್ ಹೈಟ್ ಅಲ್ಲಿ ಸ್ಟೋರೇಜ್ ಇದೆ, ಓಪನ್ ಆಗೋ ತರ. ಎಲ್ಲ ಸಾಫ್ಟ್ ಕ್ಲೋಸರ್ ಇದೆ. ಎಲ್ಲ ಎಪಿಚ್ ಬ್ರ್ಯಾಂಡ್ ಅಲ್ಲಿ ಸಾಫ್ಟ್ ಕ್ಲೋಸರ್ ಹಾಕ್ಸಿದೀವಿ. ಸ್ಟೋರೇಜ್ ಫುಲ್ ಇದೆ. ಅಲಾಂಗ್ ವಿತ್ ಒಂದು ಡ್ರೆಸ್ಸಿಂಗ್ ಮಿರರ್, ಫುಲ್ ಲೈಟ್ ಡ್ರೆಸ್ಸಿಂಗ್ ಮಿರರ್ ಇದೆ. ಹೆಣ್ಮಕ್ಳಿಗೆ ಇದೇ ಬೇಕಾಗಿರೋದು. ಅಲಾಂಗ್ ವಿತ್ ಇಲ್ಲಿ ನಿಮಗೆ ಒಂದು ಬಿಗ್ ವಾಶ್ರೂಮ್ ಇದೆ ನೋಡಿ, ಎಷ್ಟು ಸ್ಪೇಸಿಯಸ್ ಆಗಿದೆ. ನಿಮಗೆ ಡ್ರೈ ಆ್ಯಂಡ್ ವೆಟ್ಗೆ ಏನು ಇಲ್ಲಿ ತೊಂದರೆನೇ ಆಗಲ್ಲ. ಅಲಾಂಗ್ ವಿತ್ ನಾವು ಎಲ್ಲ ವಾಶ್ರೂಮ್ಗಳನ್ನು ನೀಚೆ ಪ್ರೊವೈಡ್ ಮಾಡಿದ್ದೀವಿ. ನಿಮಗೆ ಸ್ಟೋರೇಜ್ಗೆ ಸಪರೇಟ್ ಆಗಿ ಏನೋ ಹಾಕ್ಬೇಕು ಅಂತ ಇಲ್ಲ. ಎಲ್ಲಾನು ಕೂಡ ಝಡ್ ಬ್ಲಾಕ್ ಗ್ರಾನೈಟ್ ಅಲ್ಲಿ ನಾವು ಅಲ್ಲೇ ಇನ್ಸರ್ಟ್ ಮಾಡಿ ನೀಚೆ ಪ್ರೊವೈಡ್ ಮಾಡಿದ್ದೀವಿ. ಎಲ್ಲ ಕನ್ಸಿಲ್ ಟ್ಯಾಂಕ್ ಇದ್ದು ಇದಕ್ಕೆ ಜಾಗ್ವಾರ್ ಫಿಟ್ಟಿಂಗ್ಸ್ ಇರುತ್ತೆ. ಇಲ್ಲಿ ನಿಮಗೆ ಈ ರೂಮಲ್ಲಿ ನಿಮಗೆ ಹ್ಯಾಂಡ್ ಶವರ್ ಕೂಡ ಬಂದಿದೆ. ಎಲ್ಲವೂ ಕೂಡ ಜಾಗ್ವಾರ್ ಫಿಟ್ಟಿಂಗ್ ಆಗಿರುತ್ತೆ. ಬನ್ನಿ, ಈಗ ನಿಮಗೆ ಇನ್ನೊಂದು ಇದು ತೋರಿಸ್ತೀನಿ.
ಇಲ್ಲಿ ನಿಮ್ಗೆ ವುಡನ್ ಥೀಮ್ ಅಲ್ಲಿ ಒಂದು ಪಾರ್ಟಿಷನ್ ತರ ಡೋರ್ ತರ ಕೊಟ್ಟು ಇಲ್ಲಿ ವರ್ಕ್ ಸ್ಟೇಷನ್ ಕಮ್ ಸ್ಟಡಿ ಟೇಬಲ್ ಅಂತಾನೆ ಹೇಳ್ಬೇಕು. ಇದನ್ನ ಕೆಲಸ ಮಾಡೋರಿಗೆ ವರ್ಕ್ ಸ್ಟೇಷನ್ ಆಗುತ್ತೆ, ಮಕ್ಕಳುಗಳಿಗೆ ಸ್ಟಡಿ ಟೇಬಲ್ ಆಗುತ್ತೆ. ಅಲಾಂಗ್ ವಿತ್ ಸ್ಟೋರೇಜ್ ಇದೆ. ಸ್ಟೋರೇಜ್ ಜೊತೆಗೆ ನಿಮ್ಗೆ ಇಲ್ಲೂ ಕೆಳಗಡೆ ಕೂಡ ಸ್ಟೋರೇಜ್ ಇದೆ. ಎಲ್ಲ ಸಾಫ್ಟ್ ಕ್ಲೋಸರ್ ಇದೆ. ಆಲ್ರೆಡಿ ನಿಮ್ಗೆ ಪ್ಲಗ್ ಪಾಯಿಂಟ್ಸ್ ಎಲ್ಲ ಪ್ರೊವೈಡ್ ಮಾಡಿದೀನಿ. ಎಲ್ಲ ಏನಾಗಲ್ಲ. ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದೀವಿ ಅಲ್ಲಿ. ಇದು ಬಂದ್ಬಿಟ್ಟು ಕಿಡ್ಸ್ ಬೆಡ್ರೂಮ್, ಸ್ಪೇಸಿಯಸ್ ಆಗಿರೋ ಕಿಡ್ಸ್ ಬೆಡ್ರೂಮ್. ಪಿಸ್ತಾ ಗ್ರೀನ್ ಕಾನ್ಸೆಪ್ಟ್ ಅಲ್ಲಿ ನಾವು ಮ್ಯಾಚ್ ಆಗೋ ತರ ಸೀಲಿಂಗ್ ಇಂದ ಹಿಡಿದು ವಾರ್ಡ್ರೋಬ್ ಇಂದ ಹಿಡಿದು ಹೆಡ್ ಬೋರ್ಡ್ ವರ್ಗುನು ಕಾಟ್ ವರ್ಗುನು ಮ್ಯಾಚ್ ಆಗೋ ತರದಲ್ಲಿ ನಾವು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋಂಥದ್ದು. ಇದು ಎರಡು ಕಡೆ ನಿಮ್ಗೆ ಮಕ್ಕಳು ಓದಬೇಕಾದ್ರೆ, ಇದು ಮಕ್ಕಳಿಗೆ ಅಂತ ಮಾಡಿರೋದ್ರಿಂದಾಗಿ ಸ್ಟೋರೇಜ್ಗೆ ಎಲ್ಲ ಇಲ್ಲಿ ಕೊಟ್ಟಿದ್ದೀವಿ. ಅವರು ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡು ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ಕೊಟ್ಟಿದ್ದೀವಿ. ಅಲ್ಲೂ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೂ ಕೂಡ ಆಟೋಂಬರ್ಗ್ ಸ್ಮಾರ್ಟ್ ಫ್ಯಾನ್ ಪ್ರೊವೈಡ್ ಮಾಡಿದ್ದೀವಿ. POP ಫಾಲ್ ಸೀಲಿಂಗ್ ಆಗಿದೆ. ಇಬ್ಬರು ಮಕ್ಕಳಿಗೆ ಕಿಂಗ್ ಸೈಜ್ ಕಾಟನೇ ಪ್ರೊವೈಡ್ ಮಾಡಿದ್ದೀವಿ. ಇದಕ್ಕೊಂದು ಅಟ್ಯಾಚ್ಡ್ ವಾಶ್ರೂಮ್ ಕೊಟ್ಟಿದ್ದೀವಿ. ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ ಆಗಿದೆ. ಆ ರೂಮ್ ನೋಡ್ತಾರ ನೀವು, ಇಲ್ಲೂ ನೀಚೆ ಪ್ರೊವೈಡ್ ಮಾಡಿದ್ದೀವಿ. ಎಲ್ಲ ಟೇಬಲ್ ಟಾಪ್ ಹ್ಯಾಂಡ್ ವಾಶ್ಗಳಿರುತ್ತೆ. ಇಲ್ಲೂ ಕೂಡ ನಿಮಗೆ ಟಫ್ ಅಂಡ್ ಗ್ಲಾಸ್ ವಿತ್ ಟೀಕ್ ವುಡ್ ರೈಲಿಂಗ್ಸ್ ಕೊಟ್ಟಿದ್ದೀವಿ. ಇಲ್ಲೂ 40 mm ಥಿಕ್ನೆಸ್ ಅಲ್ಲಿ ಸ್ಯಾಂಡ್ವಿಚ್ ಟೈಪಲ್ಲೇ ಮಾಡಿರೋಂಥದ್ದು. ಇಲ್ಲಿ ನಿಮಗೆ ಎಲ್ಲ ಸ್ಟೆಪ್ಗೂ ನಿಮಗೆ ನೈಟ್ ಓಡಾಡೋಕೆ ಈಸಿ ಆಗಲಿ ಅಂದ್ಬಿಟ್ಟು 2-way ಸ್ವಿಚಸ್ ಕೊಟ್ಟು ಲೈಟ್ಸ್ ಕೊಟ್ಟಿದ್ದೀವಿ. 6 ಇದು ಇರೋಂಥದ್ದು. ಸ್ಕರ್ಟಿಂಗ್ ಅಲ್ಲಿ ನಿಮಗೆ Z ಬ್ಲಾಕ್ ಯೂಸ್ ಮಾಡಿರೋಂಥದ್ದು. ನೀವು ಮೇಲೆ ನೋಡ್ಬೋದು, ಬಿಲ್ಡಿಂಗ್ ಗಾಳಿ ಬೆಳಕು ವಿಶಾಲವಾಗಿ ಚೆನ್ನಾಗಿ ಬರಬೇಕು ಅಂದ್ಬಿಟ್ಟು ನಾವು ಇಲ್ಲಿ ನಿಮಗೆ 12 mm ಟಫ್ ಅಂಡ್ ಗ್ಲಾಸ್ ವಿತ್ MS ಅಲ್ಲಿ ಸೇಫ್ಟಿ ಇರೋಂಥದ್ದು ಸ್ಕೈ ಲೈಟ್ ಕೊಟ್ಟಿದ್ದೀವಿ. ನೋಡಿ ಎಷ್ಟೊಂದು 5x4 ಸೈಜ್ ಅಲ್ಲಿ ಇರೋಂಥದ್ದು. ನಿಮಗೆ ಈ ಬಿಲ್ಡಿಂಗ್ ಗಾಳಿ ಬೆಳಕಿಗೆ ಎಲ್ಲೂ ಏನು ಅಬ್ಸ್ಟಕಲ್ ಬರಲ್ಲ, ಅಷ್ಟು ಚೆನ್ನಾಗಿರೋ ಥರದ್ದು ಕೊಟ್ಟಿದ್ದೀವಿ. ಇಲ್ಲಿ ಮಕ್ಕಳು ಚಿಕ್ಕ ಮಕ್ಳು ಏನಾದ್ರು ಓಡಾಡಿದ್ರೆ ಸೇಫ್ಟಿ ಇರಲಿ ಅಂದ್ಬಿಟ್ಟು ಇಲ್ಲೊಂದು SS ಗ್ರಿಲ್ ಕೊಟ್ಟು ಕ್ಲೋಸ್ ಮಾಡಿಸಿದ್ದೀವಿ. ಇದು 4th ಬೆಡ್ರೂಮು ಕಮ್ ಮಲ್ಟಿಪರ್ಪಸ್ ರೂಮು. ಇದನ್ನ ನೀವು ಬೆಡ್ರೂಮ್ ತರನಾದ್ರೂ ಯೂಸ್ ಮಾಡ್ಬೋದು, ಗೆಸ್ಟ್ ರೂಮ್ ತರನಾದ್ರೂ ಯೂಸ್ ಮಾಡ್ಬೋದು, ಜಿಮ್ ರೂಮ್ ತರನಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಹೋಮ್ ಥಿಯೇಟರ್ ತರನಾದ್ರೂ ಯೂಸ್ ಮಾಡ್ಬೋದು. ನಿಮಗೆ ಮೂವಬಲ್ 2 ಸ್ಟೋರೇಜ್ ಕೊಟ್ಟಿದ್ದೀವಿ. ನೀವು ಎಲ್ಲಿಗಾದ್ರೂ ಮೂವ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ಕೋಬಹುದು. ಬೇಕು ಅಂದ್ರೆ ಯೂಸ್ ಮಾಡ್ಬೋದು, ಇಲ್ಲ ಸೈಡ್ಗೆ ಇಟ್ಟು ಜಿಮ್ ಎಕ್ವಿಪ್ಮೆಂಟ್ ನ ಹಾಕೋಬಹುದು. ಜೊತೆಗೆ ನಿಮಗೆ ಕ್ರಾಸ್ ವೆಂಟಿಲೇಷನ್ 2 ಬಿಗ್ ವಿಂಡೋಸ್ ಕೊಟ್ಟಿದ್ದೀವಿ. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಆಗಿದೆ. ಕಂಪ್ಲೀಟ್ ಬಿಲ್ಡಿಂಗ್ ಅಲ್ಲಿ ಆಲ್ರೆಡಿ ಲೈಟ್ಸ್ ಪ್ರೊವೈಡ್ ಮಾಡಿದ್ದೀವಿ. ಎಲ್ಲ ಕಡೆ ಲಿಸಾ ಹೈ ಎಂಡ್ ಸ್ವಿಚಸ್ ಹಾಕ್ಸಿದೀವಿ. ಎಲ್ಲ ರೂಮ್ಗೂ ನಿಮಗೆ ಆಂಟಿಕ್ ಡಿಸೈನ್ ಅಲ್ಲಿ ಇರುವಂತದ್ದು ಮಾಟಿಲ್ ಲಾಕ್ಸ್. ರೂಮ್ಗಳಿಗೆ ವಿತ್ ಕೀ, ವಾಶ್ರೂಮ್ಗಳಿಗೆ ವಿತೌಟ್ ಕೀ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೂ ಕೂಡ ನಿಮಗೆ ಟೇಬಲ್ ಟಾಪ್ ಜಾಗ್ವಾರ್ ಫಿಟ್ಟಿಂಗ್ ಇರೋಂಥದ್ದು ಹ್ಯಾಂಡ್ ವಾಶ್ ಕೊಟ್ಟಿದ್ದೀವಿ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್, ವಾಲ್ ಮೌಂಟೆಡ್ ಕಮೋಡ್ ಕೂಡ ಜಾಗ್ವಾರ್ ಇರುತ್ತೆ. ಶವರ್ ಬನ್ನಿ ಟೆರೆಸ್ ಏರಿಯಾಗೆ ಹೋಗೋಣ. ಇದು ಸ್ಪೇಸಿಯಸ್ ಆಗಿರೋ ಪರ್ಗೋಲಾ ಆಗಿರುತ್ತೆ. ಇದು 25x12 ಸೈಜ್ ಅಲ್ಲಿ ಇರೋಂಥದ್ದು. MS ಅಲ್ಲಿ ನಾವು ಮಾಡಿಸಿ ಇದ್ರ ಮೇಲೆ ನಾವು ಶೀಟ್ಸ್ ಹಾಕಿ ಕ್ಲೋಸ್ ಮಾಡಿ ನಿಮ್ಗೆ ಯಾವುದೇ ರೀತಿಯಾದಂತ ಮಳೆ ನೀರು ಕೆಳಗೆ ಬರದೇ ಇರೋ ತರ, ಬಿಸಿಲು ಬರದೇ ಇರೋ ತರ ಮಾಡಿದೀವಿ. ಇಲ್ಲಿ ಸ್ಪೇಸಿಯಸ್ ಆಗಿ ನೀವು ಸಿಟ್ ಔಟ್ ಮಾಡ್ಬೋದು, ಇಲ್ಲ ಒಂದು ಟೆರೆಸ್ ಗಾರ್ಡನ್ ತರ ಕ್ರಿಯೇಟ್ ಮಾಡ್ಬೋದು. ಅದಕ್ಕೋಸ್ಕರ ಸ್ಪೇಸಿಯಸ್ ಆಗಿ ಏನ್ 25x12 ಸೈಜ್ ಅಲ್ಲಿ ಬಿಗ್ ಸೈಜ್ ಅಲ್ಲಿ ನಾವು ಮಾಡಿಸಿರುವಂತದ್ದು. ಇಲ್ಲಿ ಆರಾಮಾಗಿ ಕುತ್ಕೊಂಡು ನೈಟ್ ಸಿಟ್ ಔಟ್ ಮಾಡ್ಬೋದು. ಇದು ರಿಮೈನಿಂಗ್ ಜಾಗದಲ್ಲಿ ನಾವು ವಾಟರ್ ಪ್ರೂಫಿಂಗ್ ಮಾಡಿಸಿ ನಿಮ್ಗೆ ಡ್ಯಾಮ್ ಪ್ರೂಫ್ ಮಾಡಿಸಿ ವಾಟರ್ ಪ್ರೂಫಿಂಗ್ ಮಾಡಿಸಿದೀವಿ. ಜೊತೆಗೆ MS ಲ್ಯಾಡರ್ ಕೊಡ್ಸಿದೀವಿ ಮೇಲ್ಗಡೆಗೆ. ಇಲ್ಲಿ ಬಟ್ಟೆ ಒಣಗ ಹಾಕೋಕೆ ಹ್ಯಾಂಗರ್ ಕೊಟ್ಟಿದೀವಿ. ತುಂಬಾ ಲೆಂತ್ ಇರೋಂಥದ್ದು, ಫುಲ್ 30 ಸೈಜ್ ಅಲ್ಲಿ ಇರೋಂಥದ್ದು. ಇಲ್ಲಿ ವಾಷಿಂಗ್ ಯೂನಿಟ್ ಪ್ರೊವೈಡ್ ಮಾಡಿದೀವಿ. ಟ್ಯಾಪ್, ಎಕ್ಸಿಟ್ ವಾಲ್ವ್ ಎಲ್ಲ ಇದೆ. ಜೊತೆಗೆ ನಿಮ್ಗೆ ಇಲ್ಲಿ ವಾಷಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದೀವಿ. ನೀವು ವಾಷಿಂಗ್ ಮಿಷಿನ್ ನ ಅಲ್ಲೆಲ್ಲ ಇಡಂಗಿಲ್ಲ, ಮೇಲ್ಗಡೆ ಟೆರೆಸ್ ಎಲ್ಲ ಇಡಬಹುದು. ವಿತ್ ಸೇಫ್ಟಿ ಇದೆ, ಮಳೆ ಗಾಳಿಗೆ ಏನು ಸಮಸ್ಯೆ ಏನಿಲ್ಲ. ಇಲ್ಲಿ ನಾವು ಹೋಲ್ಡ್ ಹಾಕಿರೋದ್ರಿಂದಾಗಿ ಇಲ್ಲೇ ನೀವು ವಾಷಿಂಗ್ ಮಷಿನ್ ಇಟ್ಕೊಬಹುದು. ವೀಕ್ಷಕರೇ, ಈ ಬಿಲ್ಡಿಂಗ್ ಗೆ ಟಾಪ್ ಅಲ್ಲಿ ಬಂದ್ಬಿಟ್ಟು 2000 ಲೀಟರ್ದು ಸಿಂಟೆಕ್ ಟ್ಯಾಂಕ್ ಇದೆ. ವಾಟರ್ ಕನೆಕ್ಷನ್ ಬಂದ್ಬಿಟ್ಟು BWSSB ಆಕ್ಸೆಸ್ ಇದ್ದು ಆಲ್ರೆಡಿ ಬೋರ್ವೆಲ್ ಕನೆಕ್ಷನ್ ಇರುತ್ತೆ. ಈ ಬಿಲ್ಡಿಂಗ್ ಅನ್ನ ನಾವು JSW ನಿಯೋ ಸ್ಟೀಲ್ ಮತ್ತೆ ಬಿರ್ಲಾ ಸೂಪರ್ ಸಿಮೆಂಟ್ ಬಳಸಿ ರೆಡ್ ಬ್ರಿಕ್ಸ್ ಯೂಸ್ ಮಾಡಿ ಕಟ್ಟಿರುವಂತ ಬಿಲ್ಡಿಂಗ್. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಸೈಟ್ ನಂಬರ್ 3 ಗುಡ್ಡರ್ತ್ ಆರ್ಚರ್ಡ್ ವಿಲ್ಲಾಸ್ ರೋಡ್ ನಿಯರ್ SST ಕನ್ವೆನ್ಷನ್ ಹಾಲ್, ಕೆಂಗೇರಿ. ಇದ್ರ ಕನೆಕ್ಟಿವಿಟಿ ಬಂದ್ಬಿಟ್ಟು ನಿಮ್ಗೆ 500 ಮೀಟರ್ಸ್ ಅಲ್ಲೇ ನಿಮ್ಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಇದೆ. ಚಲ್ಗಟ್ಟಾ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು 1.5 ಕಿಲೋಮೀಟರ್ ಇದೆ. ಕೆಂಗೇರಿ ಬಸ್ ಟರ್ಮಿನಲ್ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು 1.5 ಕಿಲೋಮೀಟರ್ ಇದೆ. ಮತ್ತೆ ನಿಮ್ಗೆ ಮೈಸೂರು ಬೆಂಗಳೂರು ಹೈವೇ ಬಂದ್ಬಿಟ್ಟು ಇಲ್ಲಿ 500 ಮೀಟರ್ಸ್ ಅಲ್ಲೇ ಇದೆ. ಇಲ್ಲಿ ನಿಯರ್ ಬೈ ಸ್ಕೂಲ್ ಬಂದ್ಬಿಟ್ಟು ಮಾರಿಗೋಲ್ಡ್ ಇದೆ, ಇಂಟರ್ನ್ಯಾಷನಲ್ ಸ್ಕೂಲ್, ಮತ್ತೆ NPS ಸ್ಕೂಲ್ ಇದೆ. ಇಲ್ಲಿ ರಾಷ್ಟ್ರೋತ್ಥಾನ ಸ್ಕೂಲ್ ಇದೆ, BGS ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಇದೆ. ವೀಕ್ಷಕರೇ, ಈ ಬಿಲ್ಡಿಂಗ್ ಬಗ್ಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಈ ಬಿಲ್ಡಿಂಗ್ ಅನ್ನ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರೋ ನಂಬರ್ ನಂದೇ ಆಗಿರುತ್ತೆ. ಅದಕ್ಕೆ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬಹುದು. ಈ ಬಿಲ್ಡಿಂಗ್ ರಿಲೇಟೆಡ್ ಆಗಿ ನಿಮ್ಗೆ ಯಾವುದೇ ರೀತಿಯಾದ ಬ್ರೋಕರೇಜ್ ಇರಲ್ಲ. ಓನರ್ ನಾನೇ ಆಗಿದ್ದು, ನನ್ನನ್ನೇ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಧನ್ಯವಾದ.